ಮುಂದೆ ಯಾವ್ದಾದ್ರು ಅವ್ರು ಕಾನೂನು ಹೋರಾಟ ಮಾಡಿದ್ರೆ ದುಡ್ಡು ನಾವು ಬಿಜೆಪಿಯಿಂದ ಕೊಡ್ತೇವೆ ಅಂತ ಹೇಳಿ ಅದು ಮೂರ್ಖತನ. 13 ವರ್ಷ ನಂತರ ಹೋಗ್ಲಾಕತ್ತೀರಿ. ಅವಾಗ ಅಶೋಕನೇ ರಾಜ್ಯದ ಗೃಹ ಮಂತ್ರಿ ಇದ್ದ. ಸಿಬಿಐ ತನಿಖೆ ಕೂಡ ಅವಾಗ ಸಿಬಿಐ ತನಿಖೆ ಕೊಡ್ಬೇಕಾಗಿತ್ತು. ಆಗಿದೆ ಸರ್, ಸಿಬಿಐ ತನಿಖೆ ಕೂಡ ತನಿಖೆ ಆಗೈತಿ. ತನಿಖೆದಾಗ ಏನೂ ಹೊಂಟಿಲ್ಲ. ಯಾರ ಮ್ಯಾಗ ಇವ್ರು ಆರೋಪ ಮಾಡ್ತಾರಲ್ಲ ಅವ್ರದ್ದೇನಾದ್ರೂ ಪ್ರೂಫ್ ಸಿಕ್ಕೈತೆ? ಇಲ್ಲ. ಅದಕ್ಕೆ ಅದು ಕ್ಲೋಸ್ ಆಗಿದೆ. ಇದು ಕೇವಲ ವಿಜಯೇಂದ್ರ ಮಾಡಿರೋ ನಾಟಕ. ನ್ಯಾಯ ಸಿಗುವುದಿಲ್ಲ ನೋಡ್ರಿ. ಕೆಳಗಿನ ಕೋರ್ಟ್ ಹಿಡಿದು ಹೈಕೋರ್ಟ್ ಥರ ಎಲ್ಲ ಕಡೆ ಅದು ಡಿಸ್ಮಿಸ್ ಆಗಿದೆ ಈ ಕೇಸ್. ಯಾವುದೇ ಸಾಕ್ಷ್ಯಗಳು ಸಿಗಲ್ಲ. ಈಗ ಅವ್ರಿಗೆ ಏನು ನ್ಯಾಯ ಕೊಡೋರಿದ್ದೀರಿ? ಕೋರ್ಟ್ ಮೆಟ್ಲು ಹೇಳಿದ್ರೆ ನಾವು ಬಿಜೆಪಿಯಿಂದಲೇ ಸರ್ಕಾರದಿಂದ ಬಿಜೆಪಿ ಇಲ್ಲ ಎಲ್ಲ ಏನು ದುಡ್ಡು ಏನಿದೆ ಎಲ್ಲ ಒಳ್ಳೆಯವರು ಹೊರಗಡೆ ಲೂಟಿ ಮಾಡ್ಯಾರ ಕರ್ನಾಟಕ. 1 ಕೋಟಿ 2 ಕೋಟಿ ಕೊಡ್ಲಿ ಏನಾಗುತ್ತೆ? ಸುಮ್ಮನೆ ಅದು ಅಲ್ಲಿ ಹೋಗಿ ಚಿಮಾರಿ ಹಾಕಿದ್ರೆ ಸುಪ್ರೀಂ ಕೋರ್ಟು ಚಿಮಾರಿ ಹಾಕಿದ್ರೆ 2 ರೀತಿಯಿಂದ ಬಿಜೆಪಿ ಬಗ್ಗೆ ತಪ್ಪು ಕಲ್ಪನೆ ಬರ್ತದೆ. ಒಂದು, ಇವರು ಉದ್ದೇಶಪೂರ್ವಕವಾಗಿ ಸುಪ್ರೀಂ ಕೋರ್ಟ್ ಹೋಗಿ ನಮ್ದು ರಿಜೆಕ್ಟ್ ಮಾಡಿಸಿದ್ರು ಅಂತ ಒಂದು ಆಪಾದನೆ ಮಾಡ್ತಾರೆ. ಎರಡನೇದು, ಇವತ್ತು CBI ತನಿಖೆ ಕೊಟ್ಟಾಗೂ ಸಹ ಇದು ಏನೂ ಆಗಿಲ್ಲ ಅಂದಮೇಲೆ ಮತ್ತೆ ಆ ಏಜೆನ್ಸಿ ಕೊಡೋರದಿರಿ. ಈಗ ನ್ಯಾಯ ಐತ್ರಿ. CBIಗಿಂತ ವಿಶ್ವಾಸಾರ್ಹ ನ್ಯಾಯ. ಹೌದಪ್ಪ, 13 ವರ್ಷ ನಂತರ ಏನು ಸಿಗ್ತದೆ? ಏನು ಸಾಕ್ಷಿಗಳು ಇರ್ತಾವೆ? ಅದಕ್ಕೆ ಇದು ಏನಾಯ್ತು, ಸುಮ್ಮನೆ ನಾಟಕ ಮಾಡ್ಲಾಕಂತಾರೆ. ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ತಮ್ಮ ರಾಜಕೀಯ ದಾಳಕ್ಕೆ ಉಪಯೋಗ ಮಾಡ್ತಾರೆ. ಹಿಂದಕ್ಕೆ ಎಡಗೈ ಜನ ಉಪಯೋಗ ಮಾಡ್ಕೊಂಡು 8 ದಿವಸ. ಈಗ ಇವರು ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷ ಮಾಡ್ಕೊಳ್ತಾರೆ. ಈ ಸಿದ್ಧಿವಿನಾಯಕ ದೇಶಿ ಅಲ್ಲ, ಇಲ್ಲಿಯವರೇ. ಇದು ನಮ್ಮ ವಿಜಯಪುರದಲ್ಲೇ ಒಂದು ಮಾದರಿ. ಯಾವಾಗಲೂ ಗಣೇಶನ ಹಬ್ಬ ಹಿಂಗೆ ಆಗು ನೋಡ್ರಿ. ಇವತ್ತು 12 ಗಂಟೆಗೆ ಅವ್ರು ಎತ್ತಾ ಇದ್ದಾರೆ. ಇಡೀ ಬಿಜಾಪುರ ಜನ ಈ ಒಂದು ಕಾರ್ಯಕ್ರಮದ ಒಂದು ಕಂಡು ತುಂಬ್ಕೋತಾರೆ. ಇಲ್ಲಾಂದ್ರೆ ರಾತ್ರಿ 12 ಕ್ಯಾರ್ರಿ ಅವರೇ ಕುಣಿಯೋರು ಅವರೇ, ನೋಡೋರು ಅವರೇ. ಯಾವಾಗ ಯಾವುದೇ ಜಾತ್ರೆ ಆಗಲಿ, ಯಾವುದೇ ಒಂದು ದೊಡ್ಡ ಭಗವಂತನ ಒಂದು ಕಾರ್ಯಕ್ರಮ ಇದ್ದರೆ ಜನ ನೋಡಬೇಕು, ಜನ ಆನಂದ ಪಡಬೇಕು. ಅದು ಜೋರಾಪುರದವ್ರು ಇವತ್ತೇನು ನಮ್ಮ ಶಂಕರಲಿಂಗ ದೇವಸ್ಥಾನದವ್ರೇನು ಈ ಪದ್ಧತಿ ಹಾಕ್ಯಾರಲ್ಲ. ನಾ ಎಲ್ಲ ವಿಜಯಪುರ ಗಣಪತಿಯ ಏನು ಮಂಡಳಿಗಳದಾವ ವಿನಂತಿ ಮಾಡ್ಕೋತೀನಿ, ಮುಂದಿನ ವರ್ಷ ಆದರೂ ನೀವು ಸಹ 12 ಗಂಟೆಗೆ ಮಧ್ಯಾಹ್ನಕ್ಕೆ ಏನು ವಿಸರ್ಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿರಿ. 7-8 ತನಕ ಜನ ಇರ್ತಾರೆ. ಅಟ್ರಾಗ ಎಲ್ಲ ಮುಗಿಸಿ ಹೋಗಿ ಊಟ ಮಾಡಿ ಮನ್ಯಾಗ ಮಕ್ಕೋದು. ಇದು ರಾತ್ರಿ 4-5 ಎಲ್ಲರಿಗೂ ತೊಂದರೆ, ಜನರಿಗೂ ತೊಂದರೆ, ಅಲ್ಲಿದಿಂದ ಓಡಾಡೋರಿಗೂ ತೊಂದರೆ. ಆ ಪದ್ಧತಿ ಇವತ್ತೇನು ಇವ್ರು ಹಾಕ್ಯಾರಲ್ಲ, ಇದೇ ಪದ್ಧತಿ ಮುಂದಿನ ವರ್ಷ ಆದರೂ ಈ ಬಿಜಾಪುರದಲ್ಲಿ ಜಾರಿ ಆಗ್ಲತ್ತ ನಾವು ವಿನಂತಿ ಮಾಡ್ತೀವಿ.